ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಂದರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಅಕ್ಕನ ಮದುವೆ ಗಾಯ್ಸ್, ಇವತ್ತು ನಾಳೆ. ಆ್ಯಂಡ್ ಮತ್ತೆ ನಿಮ್ಮೆಲ್ರಿಗೂ ರಿಸೆಪ್ಷನ್ ಹಾಲಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ ಗಾಯ್ಸ್. ಸೊ ಗೈಸ್, ಇಲ್ಲಿ ಬಂದು ಏನಾಗಿತ್ತು ಅಂದರೆ ಆ್ಯಕ್ಚುಲಿ ನಾವು ಜಿವಲ್ಸ್ನ ಬಾಣಾವರದಿಂದ ಆರ್ಡರ್ ಮಾಡಿದ್ವಿ ಆ್ಯಂಡ್ ಅವರು ಬಸ್ಸಲ್ಲಿ ಕೊಟ್ಟು ಕಳಿಸಿದ್ರು. ಸೊ ಆ ಡ್ರೈವರ್ ನಮಗೆ ಕಾಲ್ ಮಾಡಿದರೆ ನನಗೆ ಗೊತ್ತಾಗಿಲ್ಲ, ಫೋನ್ ಸೈಲೆಂಟಲ್ಲಿತ್ತು, ಕಾಲ್ ಪಿಕ್ ಮಾಡಿಲ್ಲ. ನಾನು ಕಾಲ್ ಬ್ಯಾಕ್ ಮಾಡಿದ್ದೀನಿ ಜಸ್ಟ್ ಇನ್ 2 ಸೆಕೆಂಡ್ಸಲ್ಲಿ. ಅವರಿಲ್ಲ, ನಾವು ತಿಪ್ಟ್ರಲ್ಲಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟಿದ್ದೀವಿ, ಆಲ್ರೆಡಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಕೊನೆಗೆ ಸರಿ ಆಯಿತು ಬನ್ನಿ, SNS ಇಂದ ಮುಂದೆ ಹೋಟೆಲ್ ಹತ್ರ ಸ್ಟಾಪ್ ಮಾಡಿರ್ತೀವಿ ಊಟಕ್ಕೆ ಅಂತ. ಅವಾಗ ಸ್ಟಾಪ್ ಮಾಡಿದ್ರು. ಅವಾಗ ಸ್ಟಾಪ್ ಮಾಡಿದ್ದಕ್ಕೆ ನಾವು ಓಡೋಗಿ ಇಸ್ಕೊಂಡು ಕಲೆಕ್ಟ್ ಮಾಡಿದ್ವಿ. ನೋಡಿ ನನ್ನ ಸ್ಟೋರಿ ಹೆಂಗಿದೆ ಅಂತ. ಬಂದಾಗ ನಾವು ಕಾಲ್ ಪಿಕ್ ಮಾಡಿಲ್ಲ. ಈ ಬಸ್ ಬಂದು ಇಲ್ಲಿ ಐಶ್ವರ್ಯ ಹೋಟೆಲ್ ಹತ್ರ ಸಮಥಿಂಗ್ ಇಲ್ಲೇನೋ ಇಲ್ಲಿ ಬಂದಿದೆ. ಇಲ್ಲಿ ತನಕ ಫುಲ್ ಜೋರಾಗಿ ಓಡ್ಕೊಂಡ್ ಬಂದಿದ್ದೀವಿ. ಅವನು ಎಲ್ಲಾದ್ರೂ ಹೋಗ್ಬಿಟ್ಟವನೆ ಅಂತ ಅಂದ್ಕೊಂಡೆ ಫುಲ್ ಸ್ಪೀಡಾಗಿ ಜಾಕಿ ಥರ ಓಡ್ ಬಂದಿದ್ದೀನಿ. ಇವಾಗ ಅವನ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಅವ್ನು ನಾನ್ಸೆನ್ಸ್ ಹೇಳಿದ್ರೆ ಒಂದು 5 ನಿಮಿಷನೂ ತಡ್ಕೊಂಡಿಲ್ಲ. ಯಪ್ಪ ಇರ್ರಿ ತೋರಿಸ್ತೀನಿ ಅವನ್ನ ನಿಮಗೆ. ಇವಾಗ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪಾರ್ಸಲ್ನ. ಇವಾಗ ಪಟ್ ಅಂತ ಬೇಗ ಹೋಗ್ಬೇಕು. ಪಾರ್ಸಲ್ ಇಸ್ಕೊಂಡಿದ್ದೀವಿ ನೋಡಿ. ಲಿಟ್ರಲಿ ನನಗಂತೂ ಧೂಮಚಲೆ ಥರ ಓಡ್ ಬಂದಿದ್ದೀನಿ ಗೈಸ್. ನಾನಂತೂ ಯಪ್ಪ ಈ ಥರ ಈ ಬಸ್ ಅವನೇ ಇಲ್ಲಿದೆಯಲ್ಲ 0112. ಈ ನನ್ನ ಮಗ ನೀವು 1 ನಿಮಿಷ ಕಾಯಿರಿ ಸರ್ ಅಂತ ಅಂದ್ರು ಕಾಯ್ದಿಲ್ಲ, ಬಂದ್ಬಿಟ್ಟು ಅವನೇ. ಯಪ್ಪ ಎಂತೆಂಥ ಟ್ರ್ಯಾಜಿಡಿ ಆಗ್ತಾ ಇದೆ ನೋಡಿ ನಮ್ಮ ಮಕ್ಕನ ಮದುವೆ. ಬಾದಾಮಲ್ಲಿ ತಂದು ಕೊಡ್ತಾರೆ, ಕುಡಿಬೇಕು ಅಂತಾರೆ. ಥ್ಯಾಂಕ್ ಯು ಭಯ್ಯ. ತಣ್ಣಗೆ ಬಾದಾಮಲ್ಲಿ ಕುತ್ಕೊಂಡು ಹೋಗ್ತೀವಿ. ಈಗ ಸಾಕ್ತಾನೆ ಇಲ್ಲ, ಸಖತ್ ಬಿಸಿಲು. ಓಕೆ ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಕುಡಿಯೋಣ ಬನ್ನಿ. ಬಾದಾಮಲ್ಲೆಲ್ಲ ಕೊಡ್ತಾಯ್ತು. ಇವಾಗ ಮತ್ತೆ ಜಾಕಿ ಥರ ಓಡಿಸ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಅಂತ ಅಂದರೆ ನಮ್ಮ ಅಕ್ಕಂದು ಮೇಲ್ಗಡೆ ಮುಹೂರ್ತಮ್ಗೆ ಹಾಕೊಂಡು ಬ್ಲೌಸೇ ರೆಡಿ ಆಗಿಲ್ಲ ಗೈಸ್. ಮತ್ತೆ ಅದನ್ನ ಸ್ವಲ್ಪ ಏನೇನೋ ಆಲ್ಟರ್ ಇದೆ, ಅದನ್ನ ತಗೊಂಡ್ಬರೋದಕ್ಕೆ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಮತ್ತೆ ಹೇಳ್ಬಿಟ್ಟು ತಂದ್ಕೊಡಿ, ಸಂಜೆ ಫಂಕ್ಷನಿಗೆ ಬರ್ತಿರಲ್ಲ ಅಂತ ನಾವಿಬ್ಬರು ಹೊರಡ್ತಾ ಇದ್ದೀವಿ, ನಾನು ವೈಶ್. ಇವಾಗ ನಮ್ಮ ಅಕ್ಕ ಏನೋ ಮರ್ತೋಗಿದ್ದಾಳೆ ಅಂತ ಚಪ್ಪಲ್ಸ್ ತೊಗೊಂಡೋಗ್ಬೇಕು ಇವಾಗ. ಇರಿ, ನಮ್ಮ ಅಕ್ಕ ನಮ್ಮ ಚಪ್ಪಲ್ನೇ ಬಿಟ್ಟು ಹೋಗ್ಬಿಟ್ಟಿದ್ಲು. ಮಿಸ್ಸಾಗಿ ಯಾವುದೋ ತೊಗೊಂಡೋಗಿದ್ದು ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಚೌಟ್ರಿ ಇದನ್ನೆಲ್ಲ ಅವಳು ಕೊಟ್ಬಿಟ್ಟು ನಾನು ರೆಡಿಯಾಗಿ ಹೋಗಬೇಕು. ಫೈನಲಿ ಚೌಟ್ರಿ ರೀಚ್ ಆದೆ. ಆ್ಯಂಡ್ ಡೆಕೋರ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಚೆನ್ನಾಗಿ ಮಾಡಿದ್ದಾರೆ ಸೆಟಪ್. ಚೆನ್ನಾಗಿ ಮಾಡೋರೆ ಗೈಸ್ ಡೆಕೋರು. ಸೊ ಗೈಸ್, ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ತಗೊಂಬಂದು ಕೊಟ್ಟು ಸಾಲ್ಟ್ ಮಾಡಿ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಗೈಸ್. ಮದುವೆ ಮುಗಿಯೋ ತನಕ ಟೆನ್ಷನ್ ಇಲ್ಲ. ಬಂದಿದ್ದೀನಿ, ಅನ್ನ ಸಾಂಬಾರು ಮಾಡ್ತಿದ್ದೇನೆ ಮಧ್ಯಾಹ್ನಕ್ಕೆ. ನೈಟ್ ಏನೇನು ಮಾಡ್ತಾರೆ ತೋರಿಸ್ತೀನಿ. ಬಿಸಿಲಿಗೆ ಊಟ ಕೂಡ ಮಾಡೋಕ್ಕಾಗಲ್ಲ ಗೈಸ್, ಬಿಸಿದು. ಬಟ್ ಸ್ಟಿಲ್ ಹೊಟ್ಟೆ ಆಗುತ್ತಲ್ಲ, ರಾತ್ರಿ ತನಕ ಮೇಂಟೈನ್ ಆಗಬೇಕಲ್ಲ, ಅದಕ್ಕೆ ಮಾಡಲೇಬೇಕು. ಸೊ ಗೈಸ್, ಊಟ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನ್ನ ಕೈಲಿ ಆಗ್ತಾನೆ ಇಲ್ಲ ಗೈಸ್, ಅಲ್ಲೇ ಬಿಸಿಲಲ್ಲಿ ಓಡಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಮೇಕ್ ಓವರ್ ಅವ್ರು ಬರ್ತಾರೆ, ರೆಡಿ ಆಗಬೇಕು ಇವಾಗ. ಆ್ಯಂಡ್ ಗ್ರೂಮ್ ನೋಡಿ ಗೈಸ್, ಬ್ರೈಡು ಕ್ಯಾಮ್ರಾ ಟೀಮ್ ಅವ್ರು ನೋಡಿ. ಇವತ್ತು ಕೂಡ ಅವ್ರಿಬ್ಬರೇ ಬಂದಿದ್ದಾರೆ, ಇನ್ನು ಮಿಕ್ದವ್ರು ಯಾರು ಬಂದಿಲ್ಲ. ಬನ್ನಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಓಡಾಡೋಣ ಬನ್ನಿ. ವಿತ್ ವೈಷ್ಣವಿ BL. See the poster guys. ಫಸ್ಟ್ ಇದು ಅಪ್ಪನ ಹೆಸರು, ಇವಳಿಗೇನೋ ಕನ್ಫ್ಯೂಷನ್ ಅಂತೆ ನೋಡಿ ಗೈಸ್. ನಮ್ಮೂರಲ್ಲೆಲ್ಲ ಫಸ್ಟ್ ಅಪ್ಪನ ಹೆಸರು ಹಾಕ್ತಾರೆ, ಆಮೇಲೆ ಅಮ್ಮನ ಹೆಸರು ಹಾಕ್ತಾರೆ. ನನ್ಗೂ ಗೊತ್ತಿಲ್ಲ ಗೈಸ್, ಈ ಡೌಟ್ ಕ್ಲಿಯರ್ ಮಾಡಕ್ ಆಗಲ್ಲ. ನಾನು ಮತ್ತೆ ಆಂಟಿ ಜಗಳಾಡ್ತಾರೆ, ಬಕೆಟ್ ನಿಂದ ಅಂತ ಅಲ್ಲಿ. ಆ ಕ್ಯಾಮ್ರಾಮನ್ ಬಕೆಟ್ ನಂದು ಅಂತ ಇದ್ದಾರೆ. ಯಾರಿಗೂ ನನ್ ಕೊಟ್ಬಿಟ್ಟಾರೆ ಗೈಸ್. ಸಂಜಯ್ ನಮ್ರತ ಅಂತ. ಎಲ್ಲಾ ಕಾರಲ್ಲೂ ಬೇರೆ ಬೇರೆ ಫೋಟೋಸ್. ಬನ್ನಿ, ನಮ್ಮ ಅಕ್ಕನ ಫ್ರೆಂಡ್ಸು ನಾನು ಕಾಲ್ ಮಾಡಿದ್ರು, ಅದನ್ನ ರೂಮ್ಸ್ ಅಂತ ಎಲ್ಲ ಹೋಗ್ತಾ ಇದ್ದೀನಿ. ಗೈಸ್, ಬ್ರೈಡ್ಗೆ ಮೇಕಪ್ ಮಾಡಕ್ಕೆ ಆಸ್ ಆಲ್ವೇಸ್ ಗಾಯತ್ರಿ ಮೇಕ್ ಓವರ್ ಅಲ್ಲಿ ಬಂದಿದ್ದಾರೆ. ಮೇಡಮ್ ಸೇ ಹಾಯ್. ಅಂಡ್ ಫುಲ್ ಸೆಟಪ್ ಆಗಿದೆ, ಫುಲ್ ಸೆಟ್ ಆಗಿದೆ. ಜಸ್ಟ್ ನಮ್ ಬ್ರೈಡ್ ಯಾವ ತರ ಕಾಣ್ತಾರೆ ಅಂತ ನೋಡಿ, ಅವ್ರ ವರ್ಕ್ ಯಾವ ತರ ಇರುತ್ತೆ ಅಂತ ನೋಡಿ. ಸಿ ಗೈಸ್, ನನ್ನ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ವರ್ಷ ಬರ್ತಾ ಇರೋದು. ಮುಂದೆ ತೋರಿಸ್ತೀನಿ. ಇದು ಯಾರಂದ್ರೆ ನಮ್ ಸಂಜಯ್ ಅಣ್ಣವ್ರ ತಂಗಿ.
ಫುಲ್ ಸಿರಿ ಆಗ್ಬಿಟ್ಟೈತಿ ಇಲ್ಲಿ ಆಟ ಆಡಕ್ಕೆ. ಒಬ್ಬೊಬ್ರ ಹತ್ರ ಒಂದೊಂದ್ ಫೋನ್. ದೊಡ್ಡ ಮನುಷ್ಯರು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಗೈಸ್, ನನ್ ಕೈಲೂ ಆಗ್ತಾ ಇಲ್ಲ. ಇವಾಗ ಮಾಡೋದ್ ಏನು ಇಲ್ಲ, ಮೇಕ್ ಓವರ್ ಅವ್ರು ಬರೋ ತನಕ ಏನು ಮಾಡೋ ಕೆಲ್ಸ ಇಲ್ಲ. ಓ ಕ್ಯಾಮ್ರಾ ರೂಮ್ ನೋಡಿ ಗೈಸ್, ಲಾಕ್ ಮಾಡ್ಬಿಟ್ಟವ್ರೆ ತೋರ್ಸೋಣ ಅಂದ್ರೆ. ಬರೀ 6 ಕ್ಯಾಮ್ರಾಸ್ ಅಷ್ಟೇನಾ? 1 2 8 ಕ್ಯಾಮ್ರಾಸ್ ಅಷ್ಟೇ ಗೈಸ್ ಇರೋದು ಈ ಚೌಟ್ರಿಯಲ್ಲಿ. ಓ ನಮ್ಮನೇಲೆ ಪರವಾಗಿಲ್ಲ 16 ಕ್ಯಾಮ್ರಾಸ್ ಇದೆ ಗೈಸ್, ಈ ಚೌಟ್ರಲ್ಲಿ ಬರೀ 8 ಕ್ಯಾಮ್ರಾಸ್ ಇದೆ. ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಆಂಟಿಗಳು ಚೌಟ್ರಿನ. ಇವಾಗಷ್ಟೇ ಮೇಕಪ್ ಆರ್ಟಿಸ್ಟ್ ನೆಲ್ಲ ಕರ್ಕೊಂಡ್ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡಿ ಹೋಗ್ತಾ ಇದಾರೆ ನೋಡಿ. ಹಂಗಂಗಕ್ಕ ಅದು ಕಾಣಿಸಿಲ್ಲ ಅನ್ಸಿದೆ, ಜೂಮ್ ಮಾಡೋ ಅಷ್ಟ್ರಲ್ಲಿ ಹೋಗ್ಬಿಟ್ರು. ಸೊ ಇರಿ, ಅವ್ರನ್ನ ರೂಮ್ ಕರ್ಕೊಂಡು ಹೋಗಿ ನಾನು ಕೂಡ ರೆಡಿ ಬಂದೆ. ಅಂಡ್ ಗಂಗಕ್ಕ ಕೂಡ ಬಂದಿದ್ದಾರೆ. ಅಂಡ್ ನಮ್ ಇವರು ಕೂಡ ಮೇಕಪ್ ಆರ್ಟಿಸ್ಟ್. ಅಕ್ಕ ಬನ್ನಿ. ಹಾಯ್ ನಿಖಿಲ್, ಹಾಯ್ ಅನೀಶ್. ನನ್ ತಮ್ಮನ್ ಫ್ರೆಂಡ್ಸ್ ಗೈಸ್ ಇರಿಬ್ರು, ಅನೀಶ್ ಮತ್ತೆ ನಿಖಿಲ್ ಅಂತ. ಫ್ರೆಂಡ್ಸ್ ಬಂದು ಕರ್ಕೊಂಡು ಹೋಗೋಣ. ಅಕ್ಕ ಮೇಲ್ಗಡೆ ರೂಮ್ ನಂಬರ್ 4. ಹಾ ಹಿಂಗಾದ್ರ ಹಿಂಗೇನೆ. ಹಾಯ್ ಆಂಟಿ, ನಮ್ ಜಿಜಿ ಅವ್ರ ಮಮ್ಮಿ ನೋಡಿ ಗೈಸ್. ನಮ್ ಜಿಜಿ ಅವ್ರ ಮಮ್ಮಿ ಕೂಡ ಬಂದಿದ್ದಾರೆ. ಇವಾಗ ಬಂದ್ರ ಆಂಟಿ? ನಾನು ಅವ್ರೆಲ್ಲ ಕರ್ಕೊಂಬರಕ್ ಹೋಗ್ತಾ ಇದ್ದೆ. ಗೈಸ್ ಬನ್ನಿ, ನಾನು ಕೂಡ ರೆಡಿ ಆಗ್ಬೇಕು. ಆಗ ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಿಮ್ಗೆ. ನೋಡಿ ಗೈಸ್ ಹೆಂಗ್ ಕೂತ್ಬಿಟ್ಟವ್ರೆಲ್ಲ. ಫುಲ್ ಮದ್ವೆ ಮುಗಿಯೋ ತನಕ ಫುಲ್ ಜಾಲಿ. ನಮ್ಮ ಅಜ್ಜಿದಿರೆಲ್ಲ ಮಾತಾಡಿ ರೊಕ್ಕ ತಂಗಿದಿರ್ ಜೊತೆ ಎಲ್ಲ. ನಮ್ಮ ಆಂಟಿ ಈ ತರ ಇದಾರೆ. ಮೇಕಪ್ ಆದ್ಮೇಲೆ ಯಾವ ತರ ಪಳ ಪಳ ಅಂತ ಕಾಣ್ತಾರೆ ತೋರಿಸ್ತೀನಿ ರೀ. ನಾವ್ ಆಂಟಿ ಹೆಂಗ್ ಹೇಳ್ತಾರ ನೋಡಿ ಗೈಸ್. ಬ್ಯಾಕ್ ಹೊಡಿತವ್ರೆ ಗೈಸ್ ನಮ್ಮ ಆಂಟಿ. ನಾನ್ ಕೂಡ ರೆಡಿ ಆಗ್ಬೇಕು. ರೆಡಿ ಆದ್ಮೇಲೆ ಸಿಗ್ತೀನಿ ಇರಿ. ಡ್ರೋನ್ ಚೆಕ್ ಮಾಡ್ತಾ ಇದಾರೆ ನಮ್ ಕ್ಯಾಮ್ರಾ ಮ್ಯಾನ್, ಹೇಗ್ ವರ್ಕ್ ಆಗುತ್ತೆ ಅಂತ. ಇವಾಗ್ಲೇ ಎಷ್ಟು ಸುಸ್ತಾಗ್ತೈತಲ್ಲ ಗೈಸ್, ಮದ್ವೆ ಮುಗಿಯೋಷ್ಟ್ರಲ್ಲಿ ಎಷ್ಟು ಸುಸ್ತಾಗುತ್ತೋ ನನ್ಗಂತೂ ಗೊತ್ತಿಲ್ಲಪ್ಪ. 1 ವೀಕ್ ಫುಲ್ ರೆಸ್ಟ್ ತಗೋಬೇಕು ಅನ್ಸುತ್ತೆ ನನ್ ಪ್ರಕಾರ. ನಾವೇ 1 ವೀಕ್ ಅಂತ ಅಂದ್ರೆ ನಮ್ಮ ಅಮ್ಮಂದಿರೆಲ್ಲ ಇನ್ನೆಷ್ಟು ವೀಕ್ ರೆಸ್ಟ್ ತಗೋಬೇಕು ಹೇಳಿ ಪಾಪ. ಅಷ್ಟೊಂದು ಕೆಲ್ಸ ಮಾಡ್ತಾರೆ. ರೆಸ್ಟ್ಲೆಸ್ ಆಗಿ ಕೆಲ್ಸ ಮಾಡಿದಾರೆ ನಮ್ಮಪ್ಪ ನಮ್ಮಮ್ಮ ಎಲ್ಲಾರು ಮನೇಲಿ. ರೆಸ್ಟೇ ಇಲ್ಲ ಅವ್ರಿಗೆ ಬಿಡಿ. ಸ್ಟಾರ್ಟ್ ಮಾಡ್ತಾ ಇದಾರೆ ಗೈಸ್ ಗಂಗಕ್ಕ. ಮತ್ತೆ ನಿಮ್ ನೇಮ್? ಸಿಂಧು. ಮೇಕಪ್ ಆರ್ಟಿಸ್ಟ್ ಗಂಗಾ ಅವರು ಅಂಡ್ ಮೇಕಪ್ ಆರ್ಟಿಸ್ಟ್ ಸಿಂಧು ಅವರು. ಆಂಟಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಇವಾಗ. ಅಂಡ್ ನಮ್ಮ ಅಕ್ಕಂಗೂ ಕೂಡ ಯೂಟ್ಯೂಬ್ ಚಾನಲ್ ಇದೆ ಗೈಸ್, ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಇವಾಗ ಗಂಗಮ್ಮನ್ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ, ಎಲ್ರು ಹೋಗ್ತಾ ಇದೀವಿ. ಅಂಡ್ ನಾನ್ ಕೂಡ ಹೋಗ್ತಾ ಇದೀನಿ. ನಮ್ ಕಡೆ ಯಾವ ತರ ಮಾಡ್ತಾರೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಬನ್ನಿ ಗೈಸ್ ಬನ್ನಿ. ನಮ್ಮ ಅಣ್ಣನ್ ನೋಡಿ ಎಷ್ಟು ಫುಲ್ ಸ್ಟ್ರೆಸ್ ಆಗಿ ನಿಂತು ಬಿಟ್ಟಿದ್ದಾನೆ. ಫುಲ್ ಬೈತಾ ಇದಾರೆ ವಯಸ್ಸಾದವ್ರಿಗೆಲ್ಲ, ಒಂದಿಟ್ರೆ ಒಂದಿಡಲ್ಲ ಅಂತ ಪಾಪ ತಂದಿದ್ದಾರೆ ಗೈಸ್. ಅಜ್ಜಿದಿರೇನ್ ಆತರ ಅಲ್ಲ, ಅಂಕಲ್ ಬೈತಾವ್ರೆ. ನೀವ್ ನೋಡ್ರಿ ನಮ್ಮ ಮನ್ವಿಕೋನ, ಇವ್ರೆಲ್ಲಾ ನಮ್ಮ ಅತ್ತೆದಿರು. ಇವರೆಲ್ಲ ಅತ್ತೆರಲ್ವೇನಮ್ಮ? ಇವರೆಲ್ಲ ನಮ್ಮ ಅತ್ತೆದಿರು ಗೈಸ್. ನಮ್ಮಮ್ಮ ಫುಲ್ ಸ್ಟ್ರೆಸ್ ಆಗಿ ಓಡ್ತವ್ರೆ ಗೈಸ್, ಎದ್ನೋ ಬಿದ್ನೋ ಅಂತ. ನೋಡಿ ಗೈಸ್, ನಮ್ಮ ಅತ್ತೆ ನಮ್ಮ ಅಣ್ಣ ಇದಾನಲ್ಲ ಅಲ್ಲಿ, ಅವನಿಗೆ ಮುಂದಿನ ವರ್ಷ ಆಲ್ರೆಡಿ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಹೆಣ್ ನೋಡಕ್ ಸ್ಟಾರ್ಟ್ ಮಾಡವ್ರಂತೆ. ಯಾರಾದ್ರೂ ಹುಡ್ಗಿರಿದ್ರೆ ನೋಡಿ ಗಂಡವ್ನೆ, ಪ್ಲೀಸ್ ಕಾಂಟ್ಯಾಕ್ಟ್ ನಮ್ಮ ಅತ್ತೆ, ಅವನ್ನಲ್ಲ. ನಿಮ್ಗೆ ಮೇಕಪ್ ಮಾಡೋದಿಕ್ಕೆ ಪೂಜಾ ಅವ್ರು ಬಂದವ್ರೆ. ಹ್ಯಾಂಡ್ ಇಲ್ಲೆಲ್ರಿಗೂ ಕುಂಕುಮ ಇಡ್ತಾ ಇದಾರೆ. ಕ್ಯಾಮ್ರಾಮನ್ ನೋಡಿ ಇಲ್ಲೇ ಇದ್ದಾರೆ. ನಮ್ ದೊಡ್ಡಪ್ಪ ಫುಲ್ ಟೆನ್ಷನ್ ಆಗವ್ರೆ ಗೈಸ್. ನಮ್ಮ ಅಜ್ಜಿಯವರೆಲ್ಲ ಕಳ್ಸಕ್ ಹೂವ ಮುಡಿಸ್ತಾ ಇದಾರೆ. ಐನವ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕನ ಜುವೆಲ್ಸ್ ಬಂದಿತ್ತು ಅಂತ ನಾನು ಕೊಡೋದಿಕ್ ಹೋಗಿದ್ದೆ. ಎಲ್ಲ ಆರತಿ ಮಾಡ್ತಾ ಇದಾರೆ ಗೈಸ್. ನಮ್ಮ ಅತ್ತೆದಿರು ನಮ್ಮ ಅಜ್ಜಿದಿರೆಲ್ಲ ಗಂಗಮ್ಮನ್ ಪೂಜೆ ಮಾಡಿದಾರೆ ನಾನು ಬರೋ ಅಷ್ಟ್ರಲ್ಲಿ. ಅಂಡ್ ನಂಗ್ ನಂಬಕ್ಕೆ ಆಗ್ತಾ ಇಲ್ಲ, ಆಲ್ರೆಡಿ ನಮ್ಮ ಅಕ್ಕನ್ ಮದ್ವೆ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಇಂದ ವರ್ಕ್ ಫ್ರಮ್ ಹೋಮ್ ಬಂದಾಗೆಲ್ಲ ನಮ್ಮ ಮನೆಗ್ ಬರಲ್ಲ ಯಾವಾಗ್ಲೂ. ಇಟ್ಸ್ ಲೈಕ್ ಒಂಥರ ಫೀಲ್ ಆಗ್ತಾ ಇದೆ ಗೈಸ್ ನನ್ಗೆ ಆಲ್ರೆಡಿ. ಫುಲ್ ಗುಂಪು ಕಟ್ಕೊಂಡ್ಬಿಟ್ರೆ ನಮ್ಗೆ ಹೆಂಗ್ ಗೈಸ್ ಕಾಣಿಸುತ್ತೆ? ಫುಲ್ ಗುಂಪು ಕಟ್ಕೊಂಡ್ಬಿಟ್ಟವ್ರಲ್ಲಿ ಪೂಜೆ ಮಾಡಕ್ಕೆ, ಏನೂ ಕಾಣಿಸ್ತಿಲ್ಲ.
ನನ್ ಫೋನ್ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಚಾರ್ಜಿಂಗ್ ಪ್ರಾಬ್ಲಮ್ ಗೈಸ್. ಒಂದ್ 20 ಮಿನಿಟ್ಸ್ ಕಂಟಿನ್ಯೂ ಮಾಡಿದ್ರೆ ಸ್ವಿಚ್ ಆಫ್ ಸೊ ಗಯ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಚಾರ್ಜ್ ಮಾಡಿ 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 ನನ್ಗೆ ಸೀರಿಯಸ್ಲಿ ಸಾಕಾಗೋಗಿದೆ ಹೋಗಿ. ಅಂಡ್ ಕಳ್ಸ ಬೆಂದ್ಗೆ ಎಲ್ಲ ಕೊಡ್ತಾ ಇದಾರೆ, ಒತ್ಕೊಂಡ್ಬಿಟ್ಟು ಇದು ಒಳಗಡೆ ತಗೊಂಡ್ ಹೋಗ್ಬೇಕೆಲ್ಲ. ಇದು ಮುಂದೆ ಪ್ರೋಸೆಸ್ ಏನೇನಂತ ನನಗೆ ಗೊತ್ತಿಲ್ಲ ಗೈಸ್. ವಿಡಿಯೋ ಮೂಲಕ ನೀವೇ ತಿಳ್ಕೊಂಡ್ಬಿಡಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಛತ್ರಿ ನಮ್ಮ ಮಾವನೇ ಹಿಡಿತಾ ಇದ್ದಾರೆ ನೋಡಿ ಗೈಸ್. ಅವ್ರ ಮಮ್ಮಿದು ಅಂತ ಹೆಂಗ್ ತೆಗಿತಾ ಇದ್ದಾನೆ ಫೋಟೋಸ್ನ. ಅವ್ರ ಮಮ್ಮಿ ನಿಂತ್ಕೊಂಡಿದ್ದಾರೆ ಅಂತ. ಎಲ್ರು ಒಳಗಡೆ ಹೋಗ್ತಾ ಇದಾರೆ. ಇವರೆಲ್ಲ ಹೊತ್ಕೊಂಡಿರೋರೆಲ್ಲ ನಮ್ಮ ಅತ್ತೆಂದಿರೆ. ಓಂಕಾರ ಅತ್ತೆ, ಕುಸುಮತ್ತೆ, ಶ್ವೇತಕ್ಕ ಅಂಡ್ ನಾನ್ ಅಕ್ಕ ಅಂತ ಕರೀತೀವಿ ಅವ್ರಿಗೆ. ಅಂಡ್ ನಮ್ ಲತಾ ಆಂಟಿ. ಆಕ್ಚುಲಿ ಅವ್ರಿಬ್ರು ನಮ್ಮ ಅತ್ತೆದಿರೆ, ನಾವು ಕರೆಯೋದು ಆತರ ಅಷ್ಟೇ. ಇವ್ರು ಶ್ರೀನಿ ಅಣ್ಣ, ಇವ್ರು ಶಿರೀಶ್ ಅಣ್ಣ. ಇವತ್ತು ಇವೆಂಟ್ ಮಾಡ್ತಾರೆ ಶಿರೀಶ್ ಅಣ್ಣನೇ. ಆರತಿ ಮಾಡ್ತಾ ಇದಾರೆ. ಇವಾಗೆಲ್ಲ ಒಳಗ್ ಹೋಗ್ಬಿಟ್ಟು ನಮ್ಮಮ್ಮ ಚಪ್ಪಲಲ್ಲೇ ಮರ್ತು ಬಂದಿದ್ದಾರೆ, ಹೋಗ್ತಾ ಇದಾರೆ ಹಾಕೊಂಬರಕ್ಕೆ. ಇವಾಗ ಅವ್ರನ್ನ ಕಳಿಸ್ಬೇಕು. ಅಮ್ಮ ಬಂದ್ರೆ ಇವಾಗ ಮೇಕಪ್ ಆರ್ಟಿಸ್ಟ್ ರೆಡಿ ಮಾಡಿ ಇವಾಗ ಹಿಂಗಿದ್ದಾರೆ. ಆಮೇಲೆ ಮೇಕಪ್ ಆದ್ಮೇಲೆ ಯಾವ ತರ ಕಾಣಿಸ್ತಾರೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಬರೀ ಬಂದ್ಬಿಟ್ಟು ನಮ್ ಜಿಜು ಅವರ ಅಜ್ಜಿ ಗೈಸ್. ತಾತ ಎಲ್ಲಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನನ್ಗೆ. ಅಜ್ಜಿ ಮಾತ್ರ ಕಾಣಿಸ್ರು, ಅಜ್ಜಿ ಮಾತ್ರ ತೋರಿಸಿದೀನಿ. ಇವರು ಸಂಜಯ್ ಇವನ್ ನನ್ಗೆ ಎಷ್ಟು ಸರಿ ಹೇಳ್ಕೊಟ್ರು ಬ್ಲಾಗ್ ಈ ತರ ಮಾಡು ಅಂತ ಅಂದ್ರು ನಾನು ಅದೇ ಮಿಸ್ಟೇಕ್ ಮಾಡ್ತೀನಿ. ಅದಕ್ಕೆ ನಾನು ಯಾವಾಗೂ ಅವನ ಹತ್ರ ಬೈಸ್ಕೊಂತೀನಿ. ಎಲ್ರು ಹೋಗ್ತಾ ಇದಾರೆ ಅಲ್ಲೆಲ್ಲ. ಇವಾಗ ಇಟ್ಬಿಟ್ಟು ಫ್ರೀ ಆಗ್ತಾರೆ ಗೈಸ್. ಇವಾಗ ಗಂಗಮ್ಮನ್ ಮಾಡಿದ್ರಲ್ಲ, ಗಂಗಮ್ಮನ್ ಮಾಡಾದ್ಮೇಲೆ ಇವಾಗೆಲ್ಲ ಮೇಕಪ್ ಆಗೋದಿಕ್ ಹೋಗ್ತಾರೆ. ನಮ್ ಲೇಡೀಸ್ ಎಲ್ಲ ಹೆಂಗೆ ಯಾವ ತರ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಂಡ್ ನಮ್ಮ ಆಂಟಿ ಎಲ್ರದ್ದು ಇಳಿಸ್ಕೊಂತ ಇದಾರೆ ಕಳ್ಸ ಬಿಂದಿಗೆ ಎಲ್ಲ. ಅಂಡ್ ನಾಳೆ ಮುಹೂರ್ತ ಆಗೋ ತನಕ ಎಲ್ಲ ಇದು ಈ ತರಾನೇ ಇರುತ್ತೆ ಗೈಸ್. ನಮ್ಮ ಅಕ್ಕ ಏನೋ ಗೌರಿ ಪೂಜೆ ಎಲ್ಲ ಮಾಡ್ತಾಳಲ್ಲ, ಅಲ್ಲಿವರೆಗೂ ಇದೆಲ್ಲ ಇಲ್ಲೇ ಇರುತ್ತೆ. ಐ ಥಿಂಕ್ ಸೊ, ನನ್ಗೆ ಗೊತ್ತಿಲ್ಲ. ಅದ್ರ ಮಿಸ್ಟೇಕ್ ಆಗಿದ್ರೆ ಐ ಆಮ್ ಸೋ ಸಾರಿ. ಇವಾಗ ಐನವ್ರೆಲ್ಲ ರೆಡಿ ಮಾಡ್ಕೊಂತಾರೆ. ಮೇ ಬಿ ನಾಳೆ ಪೂಜೆ ಮಾಡೋದಿಕ್ಕಿಲ್ಲ ಅನ್ಸುತ್ತೆ. ಗಂಡ ಆಲ್ರೆಡಿ ಚೌಟ್ರಿಗೆ ಬಂದೈತೆ, ಮತ್ತೆ ಕರೆಯೋಕೆ ಹೋಗ್ತಾರಂತೆ. ಯಾವ ತರ ಅಂತ ನನ್ಗೂ ಕೂಡ ಗೊತ್ತಿಲ್ಲ ಇದೇನಂತ ಗೈಸ್. ಬಾಳೆಹಣ್ಣಲ್ಲೂ 16 ಹಣ್ಣು 14 ಹಣ್ಣು ಏನೇನೋ ಇರುತ್ತೆ ಅಂತ ಗೈಸ್. ನನ್ಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಫ್ರೂಟ್ಸ್ ಎಲ್ಲ ಈ ತರ ಎಲ್ಲ 16 ಹಣ್ಣು 14 ಹಣ್ಣು ಯಾವ ತರ ಇರುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನೆಲ್ಲ ರೆಡಿ ಮಾಡ್ತಿರೋದು ನಾಳೆ ನಮ್ಮ ಅಕ್ಕಂಗ್ ಬಾಸಿಂಗ ಕಟ್ತಾರಲ್ಲ ಅದು. ಯಾವ ತರ ತಂದವ್ರೆ ನೋಡೋಣ ಇರಿ. ಓ ದೊಡ್ಡ ತಂದ್ಬಿಟ್ಟವ್ರೆ ಗೈಸ್. ಹುಡ್ಗಿಗ ಏನೋ ಹೇಳ್ತವ್ರೆ ಐನವ್ರು. ಏನೋ ಯಾವ ತರನೋ ಕುಚ್ಚೆಲ್ಲ ತರ್ಬೇಕು ಅಂತ ಹೇಳ್ತಾ ಇದಾರೆ ಐನವ್ರು. ಏನೋ ನನ್ಗೆ ಗೊತ್ತಿಲ್ಲ ಬಿಡಿ ಗೈಸ್. ನಮ್ಮ ಅಮ್ಮನ್ ಕರ್ಕೊಂಡ್ ಹೋಗಿ ಮೇಕಪ್ ಆರ್ಟಿಸ್ಟ್ ಹತ್ರ ಬಿಡೋ ಅಷ್ಟ್ರಲ್ಲಿ ನಂಗೆ ಸಾಕಾಗೋಯ್ತು. ಇನ್ನ ಬರ್ತಾನೆ ಇಲ್ಲ, ಅಲ್ಲೇ ಇದಾರೆ, ಮಾತಾಡ್ತಾನೆ ಇದಾರೆ, ಬರ್ತಾನೆ ಇಲ್ಲ ಇವ್ರು. ಬಾ, ನನ್ ಕರ್ದು ಸಾಕಾಗೋಯ್ತು, ಬರ್ತಾನೆ ಇಲ್ಲ ಇವ್ರು, ಬರ್ತಾನೆ ಇಲ್ಲ. ಯಾವ ರೂಮಲ್ಲಿ ರೆಡಿ ಆಗೋದು ನೀನು ಗೈಸ್? ಇವ್ರಿಗೆ ಬೇರೆ ಸಪ್ರೇಟ್ ರೂಮ್ ಅಂತೆ ಗೈಸ್ ನಮ್ಮ ಅಮ್ಮನ್ಗೆ. ಸೀರಿಯಸ್ಲಿ ಆಗ್ತಿಲ್ಲ. ಯಾವ್ದಾದ್ರು ದೇವಸ್ಥಾನದಾಗ ಮದುವೆ ಆದ್ರೆ ಬೆಟರ್ ಅಂತ ಅನಿಸ್ತೈತಿ ನನ್ಗೆ ಯಾಕೋ. ಯಪ್ಪ ಇಲ್ಲ ಈ ಡ್ರೆಸ್ ಈ ಹುಡುಕಾಟ ಎಲ್ಲ. ಹಾಯ್ ಗೈಸ್ ಅಂತಾರೆ ಯಾರೋ. ಓ ಗಂಡ್ ನೋಡಿ ಗೈಸ್, ಅಲ್ಲಿ ಗ್ರೂಮ್ ಸೈಡ್ ಅವರೆಲ್ಲ. ಗ್ರೂಮ್ ನಿಮ್ ಕಡೆ ಅಷ್ಟೇನಾ ಜನ? 3 ಜನ ಇದಾರೆ ಗೈಸ್. ಬ್ರೈಟ್ ಸೈಡ್ ನೋಡಿ ಎಷ್ಟು ಜನ ಇದಾರೆ ಅಂತ ತೋರಿಸ್ತೀನಿ. ನಮ್ಮೂರ ಹತ್ತೆ ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ ಅಂತ. ಅಂಡ್ ಮೇಕಪ್ ಆರ್ಟಿಸ್ಟ್ ಗಂಗಾ ಅವರು ಮತ್ತೆ ಸಿಂಧು ಅವರೇ ಮಾಡಿರೋದು. ಅವ್ರ ಮೇಕಪ್ ಪೇಜಸ್ ನ ಟ್ಯಾಗ್ ಮಾಡ್ತೀನಿ. ಎಷ್ಟು ಮಿನಿಮಲ್ ಆಗಿ ಸಕಲಾಗಿ ಮಾಡಿದ್ದಾರೆ ಗೈಸ್. ನಾನು ನಿನ್ನೆ ಬಾ ಅಂತ ಅಂದ್ರೆ ಬಂದಿಲ್ಲ. ಬೇಗ ರೆಡಿಯಾಗಿ ಬಾ, ಗಂಟೆ ಗಟ್ಲೆ ಮಾಡ್ಬೇಡ. ಆಂಟಿನೂ ಅಂಕಲ್ನೆಲ್ಲ ಕರ್ಕೊಂಡ್ ಬಾ. ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದೀನಿ. ನಾಚ್ಕೊಂತ ಇದ್ದೀನಿ ನೋಡಿ ಗೈಸ್. ಫುಲ್ ರಿಚ್. iPhone 17 Pro Max ಎಲ್ಲ ತಗೊಂಡ್ಬಿಟ್ಟವಳು ದುಬೈಯಿಂದ. ಅಚ್ಚೆ ಹೋಗ್ತಾಳೆ ಇದೆಲ್ಲ ಹೇಳ್ತಾ ಇದ್ರೆ. ಆಫ್ಟರ್ ದ ಲಾಂಗ್ ಟೈಮ್ ನನ್ ಬೆಸ್ಟ್ ಫ್ರೆಂಡ್ ಬಂದಾಳ ನೋಡಿ ಗೈಸ್ ನಮ್ಮ ಅಕ್ಕನ ಮದ್ವೆಗೆ. ಫುಲ್ ನಾಚ್ಕೊಂತವಳೆ ಯಾಕೋ ಗೊತ್ತಿಲ್ಲ.
ಅವಳು ಆತರ ಅಲ್ಲ, ನಾಚ್ಕೊಳೋ ವ್ಯಕ್ತಿನೇ ಅಲ್ಲ. ಇವತ್ ನಾಚ್ಕೊಂತ ಇದ್ದಾಳೆ, ಅದ್ ಯಾಕಂತ ನನ್ಗೂ ಗೊತ್ತಿಲ್ಲ. ನಮ್ ಬ್ರೈಡ್ ಮತ್ತೆ ಗ್ರೂಮ್ ಅಂತೂ ತುಂಬಾ ಕ್ಲಾಸಿಯಾಗಿ ಕಾಣಿಸ್ತಾ ಇದ್ರು. ಔಟ್ಫಿಟ್ ಅಂತೂ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ಸ್ ವಿನ್ಯಾಸ್ ಇಂಡಿಯಾ ಫಾರ್ ದ ಬ್ಯೂಟಿಫುಲ್ ಔಟ್ಪುಟ್. ನೋಡ್ಕೊ ನೆಕ್ಸ್ಟ್ ಮದ್ವೆಗೆ ರೆಡಿ ಆಗು ಗೈಸ್. ನೆಕ್ಸ್ಟ್ ಮದ್ವೆ ನನ್ ಬೆಸ್ಟ್ ಫ್ರೆಂಡ್. ಫುಲ್ ನಾಚ್ಕೊಂತವಳದ್ ಯಾಕೆ ಅಂತ ಗೊತ್ತಾ, ಯಾಕೆ ಇಷ್ಟ ನಾಚ್ಕೊಂತ ಇದ್ದಾಳೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಬಟ್ ಇಷ್ಟ ನೋಡಿ, ನಮ್ಮ ಅಕ್ಕೊಂದು ಒಂದು ಐಬ್ರೋ ಮೇಲ್ಗಡೆ, ಒಂದು ಐಬ್ರೋ ಕೆಳಗಡೆ ಮಾಡ್ತಾರೆ. ನಾನು ರೆಡಿ ಆಗೋಕ್ ಹೋಗ್ತಿದ್ವಿ. ವೈಶ್ ಬಾ ರೆಡಿ ಆಗೋ. ಸೊ ಗೈಸ್ ನಾನು ರೆಡಿ ಆಗೋಕ್ ಹೋಗ್ತಾ ಇದೀನಿ. ಇವಾಗ ರೆಡಿ ಆದ್ಮೇಲೆ ಯಾವ ತರ ಕಾಣಿಸ್ತೀನಿ ಅಂತ ನೋಡಿ. ನಮ್ ಜೀಜನ್ ಕರೀತಾರೆ, ಗಂಡ್ ಕರಿಬೇಕು ಬನ್ನಿ ಅಂತ. ಅಲ್ಲಿ ಎಲ್ರಿಗೂ ನಮ್ ಜೀಜು ಫೋಟೋ ಶೂಟ್ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಗೈಸ್ ಬಾಯ್ ಬಾಯ್, ಬೇಗ ರೆಡಿ ಆಗಿ ಬನ್ನಿ, ಬಾಯ್. ಸೊ ಗೈಸ್ ನಾನು ರೆಡಿ ಆಗೋಕ್ ಹೋಗ್ಬೇಕು. ಇವಾಗ ಹೊರಟೆ, ಬೇಗ ರೆಡಿಯಾಗಿ ನನ್ನ ಔಟ್ಪುಟ್ ಯಾವ ತರ ಬರುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಮೇಕಪ್ ಮಾಡೋದಿಕ್ ಬಂದಿರೋದು ನಮ್ ಫೇವ್ರೆಟ್ ಆರ್ಟಿಸ್ಟ್ ಗ್ಲಾಸಿ ಗ್ಲೋ ಪೂಜಾ ಮೇಕವರ್ ಅವರು. ಗೈಸ್ ಇವಾಗ ರಿಸೆಪ್ಷನ್ಗೆ ರೆಡಿ ಆಗಿದ್ದಾಳೆ, ಫೋಟೋ ಶೂಟ್ ಮಾಡ್ಕೊಂಡಿದ್ದಾಳೆ ನೋಡಿ. ಸೈಡ್ ಚೋಟಾಸ್ ಬಂದಿದ್ದಾರೆ ನೋಡಿ ಗೈಸ್ ಇವಾಗ ಫೋಟೋ ಶೂಟ್ಗೆ. ಅಂಡ್ ದಿಸ್ ಇಸ್ ಅವರ್ ಕ್ಯಾಮ್ರಾ ಟೀಮ್ ಫ್ರಮ್ ಮ್ಯಾಡ್ ಮ್ಯಾಕ್ಸ್ ಇವೆಂಟ್. ಅಂಡ್ ಖುಷಿ ಈ ಕಡೆ ಬಾ. ಅಂಡ್ ಖುಷಿ ಇಸ್ ಹಿಯರ್. ಅವ್ರ ಅಮ್ಮನ ಇನ್ನ ಕರ್ಕೊಂಡ್ ಬಂದಿಲ್ಲ, ಅವ್ರ ಅಮ್ಮನ ಬರ್ತಾರೆ, ನಮ್ಮ ಅಪ್ಪಾಜಿ ಅಮ್ಮ ಅವ್ರು ಬರ್ತಾರೆ. ವೈಷ್ಣವಿ ಬಿ ಎಲ್ ಅವ್ರು ಯಾವ ತರ ರೆಡಿ ಆಗಿದ್ದಾರೆ ನೋಡಿ ಗೈಸ್. ಖುಷಿ ಅವ್ರು ಯಾವ ತರ ರೆಡಿ ಆಗಿದ್ದಾರೆ ನೋಡಿ ಗೈಸ್. ನಾನ್ ಯಾವ ತರ ರೆಡಿ ಆಗಿದ್ದೀನಿ ನೋಡಿ ಗೈಸ್. ತೋರ್ಸವಾ? ಹಂಗೆ ಹಂಗೆ ಹಿಂಗೇನೆ ಈ ಕಡೆ ಬರ್ತೀನಿ. ಓಕೆ ಗೈಸ್, ಅಲ್ಲಿ ಮತ್ತೆ ಸಿಗ್ತೀನಿ ನಿಮ್ಗೆಲ್ರಿಗೂ. ನಮ್ ರಂಗು ಬಾಯ್ ನೋಡಿ ಗೈಸ್, ಅಡ್ಮಿಷನ್ ನೋಡಿ ಗೈಸ್. ಶಾಯ್ದಣ್ಣ, ಶ್ರೀನಣ್ಣ, ಇನ್ನೊಬ್ರು ನನಗೆ ಗೊತ್ತಿಲ್ಲ ಅದು ಯಾರು ಅಂತ. ಹಾಯ್ ಮಾಡಿ. ಯಾರು ಬಂದಿಲ್ಲ. ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ, ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ. ಶಶಾಂಕ್ ಬಂದಿದ್ದಾರೆ, ಅನುಷಾ, ಅಂಜಲಿ ಅಕ್ಕ ಕೂಡ ಬಂದಿದ್ದಾರೆ ನೋಡಿ ಗೈಸ್. ಹಾಯ್ ಮಾಡಿ, ಹಾಯ್ ಮಾಡಿ. ಗೈಸ್ ನಮ್ಮ ಮನೆ ವರ್ಕರ್ಸ್ ಎಲ್ಲ ನಮ್ಮ ಅಪ್ಪನ ಗಿಫ್ಟ್ ಮಾಡ್ತಾ ಇದ್ದಾರೆ. ಓಪನ್ ಮಾಡ್ತಾ ಇದ್ದಾರೆ. ಏನ್ ಕೊಡ್ತಾರೆ ಅಂತ ನೋಡೋಣ. ಇಲ್ಲಿ ಎಂಗೇಜ್ಮೆಂಟ್ ಫೋಟೋ ಕೊಟ್ಬಿಟ್ಟವ್ರೆ ನಮ್ಮ ಮನೆ ವರ್ಕರ್. ಸೊ ಗೈಸ್ ಷಡಕ್ಷರಿ ಅವ್ರು ಕೂಡ ಬಂದ್ರು. ಸೊ ಅದಕ್ಕೆ ಫ್ಯಾಮಿಲಿ ಪೂರ ಫೋಟೋ ತಗೊಳ್ಳೋದಿಕ್ಕೆ ಅಂತ ಹೋಗಿದ್ವಿ ಅವ್ರ ಜೊತೆ. ಇವರೆಲ್ಲ ಷಡಕ್ಷರಿ ಫ್ಯಾನ್ ಗೈಸ್. ಕಾಂಗ್ರೆಸ್ ಟೀಮ್ ಇವರೆಲ್ಲ. ಅದಕ್ಕೆ ನಾಗೇಶ್ ಬಂದೇ ಇಲ್ಲ ಗೈಸ್. ಬರ್ತಾರೆ ಆಂದವೇ ಇದ್ದಾರೆ. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಕೊಲೀಗ್ಸ್ ಕೂಡ ಬಂದಿದ್ರು. ಮಾನಸಕ್ಕ ಮತ್ತೆ 8 ಮೆಂಬರ್ಸ್. ನನ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಗೈಸ್, ಇನ್ನ ನಮ್ಮಕ್ಕ ಪರಿಚಯ ಮಾಡ್ಸಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿರೋದನ್ನ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಡುಗೆ ಇಬ್ರು ಹೆಂಗೆ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ನಮ್ಮ ಅಕ್ಕ ಅಂತೂ ಸಕ್ಕತ್ತಾಗಿದ್ದಾರೆ ನೋಡಿ. ನಮ್ಮ ಅಣ್ಣನೇ, ನಮ್ಮ ಅಕ್ಕ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ನಮ್ಮ ಅಡುಗೆ ನೋಡಿ ಇಲ್ಲ, ನಮಗೆ ಯಾರು ಹುಡುಗಿನೇ ಇಲ್ಲ. ಅಡ್ಮಿಷನ್ ಮದ್ವೆ, ಮದ್ವೆ ಇನ್ನೊಂದು ಹೊಸಮನೆದೇವರು ಮದ್ವೆ, ಎರಡು ಹೊಸಮನೆದೇವರು ಹೊಸ ಮನೆ ಕಟ್ಸ್ತಾರೆ. ನೆಕ್ಸ್ಟ್ ಮದ್ವೆನೆ ಅಂತೆ. ನಿಮ್ದು ಯಾವಾಗ? ಯಾವಾಗ ಹೇಳ್ತೇವೆ ಅವಾಗ. ನಿಮ್ದು ಯಾವಾಗ ಮದ್ವೆ? ಆಗಣ ಅಂತೆ ಗೈಸ್ ಮದ್ವೆನ. ಇವನ್ನೆಲ್ಲ ನೋಡ್ಕೊಂಡು ಬಾಯ್ಸ್ ಅಂತೆ, ಆಲ್ಕುರ್ಕೆ ಬಾಯ್ಸ್ ಅಂತೆ ಇವ್ರು ಎಲ್ರು. ಆಲ್ಕುರ್ಕೆ ಬಾಯ್ಸ್ ನಮ್ ಜೀಜು ಅವ್ರ ಫ್ರೆಂಡ್ಸ್ ಗೈಸ್. ನಮ್ಮ ಆಂಟಿ ನೋಡಿ ಗೈಸ್ ಎಷ್ಟು ಲೇಟ್ ಆಗಿ ಬಂದಿದ್ದಾರೆ ಅಂತ. ಮದ್ವೆ ಎಲ್ಲ ಮುಗಿಯೋ ಟೈಮ್ ಅಂತಂದ್ರೆ ಇವ್ರು ನೋಡಿ ಮುಖನೇ ಮುಚ್ಕೊಳ್ತಾ ಇದ್ದಾರೆ. ಸೊ ಗೈಸ್ ಇವ್ರು ಎಲ್ರು ಬಂದ್ಬಿಟ್ಟು ನಮ್ಮ ಜೀಜು ಕ್ಲೋಸೆಸ್ಟ್ ಫ್ರೆಂಡ್ಸ್ V6 ಅಂತ ಹೇಳಿ. ಇವರಂತೂ ಪ್ರತಿ ಮದ್ವೆಗೂ ಬರ್ತಾರೆ ಗೈಸ್. ಅವ್ರು ಕೇಳಿದ ಅಮೌಂಟ್ ಕೊಡೋ ತನಕ ಬಿಡಲ್ಲ. ನೋಡಿ ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ. ಫ್ರಮ್ ಜರ್ಮನಿ ಗೈಸ್ ಫ್ರೆಂಡ್ಸ್ ನೋಡಿ ಕೇಕ್ ತಗೊಂಡ್ಬಂದಿದ್ದಾರೆ. ಬ್ಯೂಟಿಫುಲ್ ದ ಕೇಕ್ ಇಸ್. ಖುಷಿ ನಡೀತಾ ಇದೆ ಗೈಸ್. ಬ್ರೈಡ್ ಗ್ರೂಮ್ಗೆ ಕಾರ್ತಿಕ್ ಅವ್ರ ಟೀಮಿಂದ ಕೇಕ್ ಹೆಂಗಿದೆ ನೋಡೋಣ ಬನ್ನಿ. ನಾನು ಆಮೇಲೆ ಟೇಸ್ಟ್ ಮಾಡ್ಬಿಟ್ಟು ಕಾರ್ತಿಕ್ ಅವ್ರ ಫ್ರೆಂಡ್ಸ್ ಕೂಡ ಫೋಟೋ ತಗೊಂಡ್ಬಂದವ್ರೆ. ನಾವು ನೋಡೋಣ ಬನ್ನಿ ಏನು ತಗೊಂಡ್ಬಂದಿದ್ದಾರೆ, ಯಾವ ಥರ ಫೋಟೋ ತಗೊಂಡ್ಬಂದಿದ್ದಾರೆ.
ನನ್ನ ಫ್ರೆಂಡ್ಸೇ ಕೊಟ್ಟಿರೋದು. ಇಲ್ಲ ಕಣ ಮಾಡಿ ಕಿತ್ತರ್ದಾಕ್ರಿ ಗೈಸ್ ನಮ್ ಜೀಜು ಅಂತ ಲೆಕ್ಕಕ್ಕೆ ತೆಗಿತಾನೆ ಓ ಸಾಕಾಗಿದೆ ಗೈಸ್ ಅವ್ರ ಫೇವರೇಟ್ ಫೋಟೋ ಕೊಟ್ಟಿದ್ದಾರೆ. ಮೀನಾಕ್ಷಿ ಚೇತು ಬ್ರೋ ಹೋಗಿದ್ದಾರೆ ಗೈಸ್ ನಮ್ಮ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಅಕ್ಕನ ಮದುವೆ ಊಟ ಮಾಡೋದಾಯ್ತು ಸಖತ್ತಾಗಿದೆ ಎಲ್ಲದೂ ಚೆನ್ನಾಗಿದೆ. ನಾನು ಊಟ ಮಾಡ್ತಾ ಇದ್ದೀನಿ. ಟ್ಯಾಕ್ಟರ್ ನೋಡಿ ಗೈಸ್ ಎಂತ ಒಳ್ಳೆ ಸಾಂಗ್ ಹಾಕಿದ್ದಾರೆ ಗೈಸ್ ನಮ್ಮೂರಲ್ಲಿ ನೋಡಿ ಗೈಸ್. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಇನ್ನೊಂದು ಶಾಸ್ತ್ರಕ್ಕೆ ರೆಡಿ ಆಗಬೇಕಿತ್ತು. ಸೊ ಅದಕ್ಕೆ ನಮ್ಮ ಜೀಜುನೇ ಊಟ ಮಾಡಿಸ್ತಾ ಇದ್ರು. ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್ ವಿತ್ ದಿಸ್ ಕಾಸ್ಟ್ಯೂಮ್ ಆ್ಯಂಡ್ ಇವಾಗ ನೆಕ್ಸ್ಟ್ ಕಾಸ್ಟ್ಯೂಮ್ನ ಚೇಂಜ್ ಮಾಡಬೇಕು. ಅಂಟಿಲ್ ದೆನ್ ಬಾಯ್.